ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಇವತ್ತು ಡಿಜಿಟಲ್ ಲೈವ್ ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ, ಕಳೆದ 2 ತಿಂಗಳಿಂದ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಐ ಡ್ರಾಮಾಗಳನ್ನು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ. ಆ ಒಂದು ವಿಚಾರವಾಗಿ ಇವತ್ತು ನಾನು ಲೈವ್ ಬಂದಿರುವಂಥದ್ದು. ಅದೇನಪ್ಪ ಅಂತಂದರೆ, ಕಳೆದ 2 ತಿಂಗಳಿಂದ ನಡೆದಂಥ ಐ ಡ್ರಾಮಾ ಏನಿದೆ, ಆ ಐ ಡ್ರಾಮಾ ಈಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇರುವಂಥದ್ದು. ಏನು ಸೌಜನ್ಯ ಹೋರಾಟ ಇತ್ತು, ಈ ಸೌಜನ್ಯ ಹೋರಾಟ ದಿನ ಕಳೆದಂತೆ ಬೇರೆ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆನಂತರ ಏನು ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅಂತ ಸುಜಾತಾ ಭಟ್ ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದರು. ಹೀಗಾಗಿ SIT ತನಿಖೆ ಕೂಡ ನಡೆಸ್ತಾ ಇತ್ತು. ಇದ್ರ ಜೊತೆಗೆ ಮಂಡ್ಯ ಮೂಲದ ಚಿಕ್ಕಬಳ್ಳಿ ಗ್ರಾಮದವನೇ ಆದಂಥ ಚಿನ್ನಯ್ಯ ಅಂದರೆ ಅನಾಮಿಕ ಮುಸುಕುದಾರಿ ಏನಿದ್ದ, ಈತ ಕೂಡ ಸಾಕಷ್ಟು ಹೆಣಗಳನ್ನು ನಾನು ಹೂತಿದ್ದೇನೆ, ಎಲ್ಲವೂ ಕೂಡ ನನಗೆ ಗೊತ್ತು, ನಾನು ತೋರಿಸ್ತೀನಿ ಅಂತ ಕಳೆದ 2 ತಿಂಗಳಿಂದ ಅಗಿಯುವಂಥ ಕೆಲಸ ಕೂಡ ಧರ್ಮಸ್ಥಳದಲ್ಲಿ ನಡೆದಿತ್ತು. ಈಗ ಒಂದೊಂದಾಗಿ ಅಂದರೆ ಅಸ್ಥಿಪಂಜರ ಕೂಡ ಅಲ್ಲಿ ಸಿಕ್ಕಲಿಲ್ಲ. ಇದಾದ ಬಳಿಕ ಸುಜಾತಾ ಭಟ್ ಕೂಡ ಅನನ್ಯ ಭಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ವಿಚಾರ ಬಯಲಿಗೆ ಬಂದಿರುವಂಥದ್ದು. ಹೀಗಾಗಿ SIT ಅವರು ಚಿನ್ನಯ್ಯನನ್ನು ಬಂಧಿಸಿದ್ದಾರೆ. ಇದ್ರ ಜೊತೆಗೆ ಸುಜಾತಾ ಭಟ್ ಅವರನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೂಡ ಬಂಧಿಸುವಂಥ ಸಾಧ್ಯತೆ ಇರುವಂಥದ್ದು. ಹಾಗೆ ಸಮೀರ್ಗೂ ಕೂಡ ನೋಟಿಸ್ ಹೋಗಿತ್ತು, ಈತನನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಇದು ಒಂದು ವಿಚಾರ. ಆದರೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಂದರೆ ಸಾಕಷ್ಟು ಭಕ್ತರನ್ನು ಹೊಂದಿರುವಂಥ ಪುಣ್ಯಕ್ಷೇತ್ರ ಆಗಿರುವಂಥದ್ದು. ಈ ಒಂದು ಕ್ಷೇತ್ರದ ವಿರುದ್ಧ ಕಳಂಕವನ್ನು ತರಲಿಕ್ಕೆ ಸಂಚನ್ನು ರೂಪಿಸಲಾಗಿತ್ತು. ಇದರಿಂದ ಸಾಕಷ್ಟು ಜನರು ಅಂದರೆ ಮನಸ್ಸಿಗೆ ಬೇಜಾರಾಗಿತ್ತು. ಅಂದರೆ ನಮ್ಮ ಹಳೆ ಮೈಸೂರು ಭಾಗ ಅಂದರೆ ಮೈಸೂರು ಆಗ್ಬೋದು, ಮಂಡ್ಯ ಆಗ್ಬೋದು, ಈ ಭಾಗದಲ್ಲಿ ಮಂಜುನಾಥನ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಏನು ಚಿನ್ನಯ್ಯನನ್ನು ಬಂಧಿಸ್ತಿದ್ದಂತೆ ಸಾಕಷ್ಟು ಜನರು ಆತನ ಬಂಧನದಿಂದ ಸಂತೋಷವನ್ನು ಕೂಡ ಅಂದರೆ ಜ್ಯೂಸನ್ನು ಕುಡಿಯುವ ಮೂಲಕ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದರು. ಇನ್ನು ಚಿನ್ನಯ್ಯನ ಹುಟ್ಟೂರಲ್ಲೂ ಕೂಡ ನಮಗೆ ಸಾಕಷ್ಟು ಸಂತೋಷ ಆಗ್ತಾ ಇದೆ, ಧರ್ಮಸ್ಥಳಕ್ಕೆ ಕಳಂಕವನ್ನು ತರಲಿಕ್ಕೆ ಹೋದಂಥವರ ನಿಜ ಬಣ್ಣ ಬಯಲಾಗ್ತಾ ಇದೆ ಅಂತ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು. ಹಾಗೆ ಈ ಭಾಗದಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಮನೆ ಮನೆಗೂ ಮಂಜುನಾಥ ಅಂತ ಹೆಸರುಗಳನ್ನು ಕೂಡ ಇಡುವಂಥದ್ದು ಸಾಕಷ್ಟು ಮನೆಗಳಲ್ಲಿ ನಾವು ನೋಡ್ತೀವಿ. ಯಾಕೆಂದರೆ ಮಂಜುನಾಥನ ಭಕ್ತರೇ ಈ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಮಂಜುನಾಥ ಅನ್ನುವಂಥ ಹೆಸರುಗಳನ್ನು ಹುಟ್ಟಿದ ಮಕ್ಕಳುಗಳಿಗೆ ಇಡುವಂಥದ್ದು ಇಲ್ಲಿನ ವಾಡಿಕೆ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿರುವಂಥ ಇಲ್ಲಿನ ಭಕ್ತರಿಗೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ನಮ್ಮ ಪುಣ್ಯ ಕ್ಷೇತ್ರಕ್ಕೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ಹುನ್ನಾರ ನಡೆದಿದ್ದು ಸಾಕಷ್ಟು ಬೇಸರವನ್ನು ತರಿಸಿದೆ ಅನ್ನುವಂಥ ಮಾತನ್ನು ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ 25ನೇ ತಾರೀಕು ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ 5 ಗಂಟೆಗೆ ಸುಮಾರು 2,500 ಜನರು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಬೃಹತ್ ಮಟ್ಟದಲ್ಲಿ ಈ ಒಂದು ಭಕ್ತರು ಹೋಗ್ತಾ ಇರುವಂಥದ್ದು. ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ದರ್ಶನ ಮಾಡಿ ಹಾಗೆ ಕಾವಂದರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿನ ಭಕ್ತರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇವತ್ತು 24, ನಾಳೆ 25ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಮಂಡ್ಯದಿಂದ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ. ಹಾಗೆ ಮೈಸೂರಿನಿಂದಲೂ ಕೂಡ ಸಾಕಷ್ಟು ಭಕ್ತರು ಹೋಗ್ತಾ ಇರುವಂಥದ್ದು. ಅಂದರೆ ಈ 2 ಜಿಲ್ಲೆಗಳ ಭಕ್ತರ ನೇತೃತ್ವವನ್ನು ಅಂದರೆ ಮಂಡ್ಯ ಭಾಗದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ CS ಪುಟ್ಟರಾಜು ಅವರು ನೇತೃತ್ವವನ್ನು ವಹಿಸಿದ್ರೆ, ಮೈಸೂರು ಭಾಗದಿಂದ ಸಾರಾ ಮಹೇಶ್ ಅವರು ನೇತೃತ್ವವನ್ನು ವಹಿಸ್ತಾ ಇರುವಂಥದ್ದು. ಹೀಗಾಗಿ ಇಬ್ಬರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕಾರುಗಳ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಿ ಕಾವಂದರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈಗಾಗಲೇ ಮಾಜಿ ಸಚಿವರು CS ಪುಟ್ಟರಾಜು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. 25ನೇ ತಾರೀಕು ಸೋಮವಾರ ಬೆಳಗ್ಗೆ 5 ಗಂಟೆಗೆ ಮಂಡ್ಯ ಮತ್ತು ಮೈಸೂರಿನಿಂದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆಯವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ 100 ಕಾರಲ್ಲಿ ಹೊರಟಿದ್ದೀವಿ. ಆ ಕಾರ್ಯಕ್ರಮವನ್ನು ಒಳಗೊಂಡಂಗೆ ಈ 3 ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಮಾಹಿತಿ ಕೊಡಲಿಕ್ಕೆ ನಾವು ಸೇರಿದ್ವಿ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇಲ್ಲಿನ ಭಕ್ತರಿಗೆ ಒಂದು ರೀತಿ ನಿರಾಳ ಆಗಿರುವಂಥದ್ದು. ಏನು ತಮ್ಮ ಪುಣ್ಯಕ್ಷೇತ್ರಕ್ಕೆ ಕಳಂಕವನ್ನು ತರಲಿಕ್ಕೆ ಹೋಗಿದ್ರು ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಹಳೆ ಮೈಸೂರು ಭಾಗದ ಜನರು ಮಾಡ್ತಾ ಇರುವಂಥದ್ದು. ಇನ್ನು ನಾಳಿನ ಈ ಬೃಹತ್
ಏನು ಯಾತ್ರೆ ಏನಿದೆ, ವಾಹನಗಳ ಮೂಲಕ ಏನು ಹೋಗ್ತಾ ಇದ್ದಾರೆ, ಅವರು ನಾಳೆ ಧರ್ಮಸ್ಥಳಕ್ಕೆ ಹೋಗುವಂಥದ್ದು, ದೇವರ ದರ್ಶನವನ್ನು ಕೂಡ ಮಾಡುವ. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.